ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಸ್ವೀಟ್ ಆ್ಯಂಡ್ ಸ್ಪೈಸಿ ರೆಸಿಪೀಸ್. ಇವತ್ತೊಂದು ಸಿಂಪಲ್ ಆಗಿರುವಂಥ ಸ್ನ್ಯಾಕ್ಸ್ ರೆಸಿಪಿ ಮಾಡೋದನ್ನು ತೋರಿಸ್ತೀನಿ. ಚನ್ನಾ ದಾಲ್ ನಮ್ಕೀನ್ ಅಂತ. ಯಾರು ಬೇಕಾದರೂ ಇದನ್ನು ಟ್ರೈ ಮಾಡ್ಬೋದು, ಅಷ್ಟು ಈಸಿಯಾಗಿದೆ. ಅದಕ್ಕೆ ನಾನಿಲ್ಲಿ 1 ಕಪ್ನಷ್ಟು ಕಡಲೆಬೇಳೆನ ತೊಗೊಂಡಿದ್ದೀನಿ. 100 ಗ್ರಾಮ್ನಷ್ಟು ಇದೆ. ಇದನ್ನೀಗ ಚೆನ್ನಾಗಿ 2 ರಿಂದ 3 ಸಲ ತೊಳಿಬೇಕು. ನೋಡಿ, ತೊಳೆದ ನಂತರ ಇದಕ್ಕೆ ನೀರು ಸೇರಿಸ್ಕೊಂಡು 8 ರಿಂದ 10 ಗಂಟೆ ತನಕ ನೆನೆಸಿದರೆ ತುಂಬಾ ಒಳ್ಳೆಯದು. ಟೈಮ್ ಇಲ್ಲಾಂದರೆ 4 ರಿಂದ 5 ಗಂಟೆ ತನಕ ಆದರೂ ನೆನೆಸಬೇಕಾಗತ್ತೆ. ನೀವೆಷ್ಟು ನೆನೆಸ್ತೀರೋ ಅಷ್ಟು ಚೆನ್ನಾಗಿ ಸ್ನ್ಯಾಕ್ಸ್ ಬರುತ್ತೆ. ನಾನು ನೋಡಿ ಸಾಯಂಕಾಲ ಮಾಡೋದ್ರಿಂದ ಬೆಳಿಗ್ಗೆನೇ ನೆನೆ ಹಾಕಿದ್ದೀನಿ. ಇವಾಗ ನೋಡಿ, ಇದು ಸುಮಾರು ಒಂದು 8 ರಿಂದ 10 ಗಂಟೆ ತನಕ ಕಳೆದಿದೆ ನಾನು ನೆನೆ ಹಾಕಿ. ಚೆನ್ನಾಗಿ ನೆಂದಿದೆ. ನೋಡಿ, ಇದನ್ನು ನಾವು ಈ ರೀತಿ ಕಟ್ ಮಾಡಬೇಕಾದ್ರೆ ಅದು ಕಟ್ ಆಗಬೇಕು ಈಸಿಯಾಗಿ. ನೋಡಿ, ಈ ರೀತಿ ಇದು ಚೆನ್ನಾಗಿ ನೆಂದಿದೆ ಅಂತ ಅರ್ಥ. ಇವಾಗ ಇದರ ನೀರನ್ನೆಲ್ಲ ಸೋಸಿಕೊಳ್ಬೇಕು. ಇದರಲ್ಲಿ ಸ್ವಲ್ಪನೂ ನೀರು ಇರಬಾರ್ದು. ಅದಕ್ಕೆ ಮೊದಲಿಗೆ ಈ ರೀತಿ ಸೋಸಿಕೊಂಡು ನಂತರ ಒಂದು 5 ನಿಮಿಷ ಬಿಟ್ಟ ನಂತರ ನಾವೊಂದು ಕಾಟನ್ ಬಟ್ಟೆ ಮೇಲೆ ಹರಡಬೇಕಾಗತ್ತೆ. ನೀವು ಹಾಗೆ ನೆರಳಲ್ಲಿ ಕಾಟನ್ ಬಟ್ಟೆ ಮೇಲೆ ಒಣಗಿಸ್ತೀರಂದರೆ ಮಿನಿಮಮ್ ಅರ್ಧ ಗಂಟೆ ಬೇಕಾಗುತ್ತೆ. ಅದೇ ಫ್ಯಾನ್ನ ಅಡಿಯಲ್ಲಾದರೆ ನೀವೊಂದು 10 ನಿಮಿಷ ಹಾಕಿದರೆ ಸಾಕು. ನೋಡಿ, ಈ ರೀತಿ ಕೈಗೆ ನೀರು ಟಚ್ ಆಗಬಾರ್ದು, ಅಲ್ಲಿ ತನಕ ಒಣಗಿಸಬೇಕಾಗತ್ತೆ. ನಾನು ಫ್ಯಾನ್ನ ಅಡಿಯಲ್ಲಿ ಒಂದು 10 ನಿಮಿಷ ಒಣಗಲಿಕ್ಕೆ ಹಾಕಿದ್ದೆ. ನೋಡಿ, ಇಷ್ಟು ಡ್ರೈ ಆದರೆ ಸಾಕು, ಕೈಗೆ ನೀರು ಟಚ್ ಆಗಬಾರ್ದು. ತುಂಬ ಒಣಗಿಸ್ಲಿಕ್ಕೆ ಹೋಗಬೇಡಿ, 10 ನಿಮಿಷ ಒಣಗಿಸಿದರೆ ಸಾಕಾಗುತ್ತೆ. ಇವಾಗ ಇದನ್ನು ಫ್ರೈ ಮಾಡಬೇಕಾದ್ರೆ ಎಣ್ಣೆ ತುಂಬಾ ಕಾದಿರಬೇಕು. ಕಾದ ನಂತರ ಲೋ ಫ್ಲೇಮಲ್ಲೇ ಇಟ್ಕೊಂಡು ಸ್ವಲ್ಪ ಸ್ವಲ್ಪವೇ ಹಾಕಿ ಫ್ರೈ ಮಾಡಬೇಕಾಗತ್ತೆ. ನೋಡಿ, ಈ ರೀತಿ ಒಂದು ಜರಡಿಯಲ್ಲಿ ಹಾಕಿ ಫ್ರೈ ಮಾಡ್ಕೊಳ್ಳಿ, ಆಗ ನಿಮಗೆ ತೆಗಿಲಿಕ್ಕೂ ಈಸಿ ಆಗುತ್ತೆ. ನೋಡಿ, ಅದರ ನೊರೆ ಕಡಿಮೆ ಆಗೋ ತನಕ ನೀವು ಫ್ರೈ ಮಾಡ್ಕೊಳ್ಬೇಕು. ಕಟ್ ಮಾಡಬೇಕಾದ್ರೆ ನೋಡಿ ಈ ರೀತಿ ಪುಡಿ ಪುಡಿ ಆಗಬೇಕು, ಆವಾಗ ಆಗಿದೆ ಅಂತ ಅರ್ಥ. ಇಲ್ಲಾಂದರೆ ನೊರೆಗಳೆಲ್ಲ ಯಾವಾಗ ಕಡಿಮೆ ಆಗುತ್ತೋ ಆವಾಗ ಅದು ಫ್ರೈ ಆಗಿದೆ ಅಂತೇಳಿ ಅರ್ಥ. ಇವಾಗ ತೆಗಿತಾ ಇದ್ದೀನಿ. 4 ರಿಂದ 5 ನಿಮಿಷ ಬೇಕಾಗತ್ತೆ ಒಂದೊಂದು ಬ್ಯಾಚ್ ಫ್ರೈ ಮಾಡಬೇಕಾದ್ರೆ. ಈ ರೀತಿ ಸ್ವಲ್ಪ ಸ್ವಲ್ಪವೇ ಹಾಕಿ ಫ್ರೈ ಮಾಡಿಕೊಳ್ಬೇಕು. ಯಾಕಂದರೆ ಎಲ್ಲನೂ ನೀವು ಒಮ್ಮೆಲೆ ಹಾಕಿದರೆ ಎಣ್ಣೆದು ಟೆಂಪ್ರೇಚರ್ ಕಡಿಮೆ ಆಗುತ್ತೆ. ಅದಕ್ಕೆ ಸ್ವಲ್ಪ ಸ್ವಲ್ಪವೇ ಹಾಕಿ ಫ್ರೈ ಮಾಡ್ಕೊಳ್ಳಿ. ಇವಾಗ ನೋಡಿ, ನಾನು 3 ಬ್ಯಾಚ್ನಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ. ಇದು ಫ್ರೈ ಮಾಡಿದ ನಂತರ ನಾವು ಯಾವ ಕಪ್ನಲ್ಲಿ ಕಡಲೆಬೇಳೆ ತೊಗೊಂಡಿದ್ವೋ ಅದೇ ಕಪ್ನಲ್ಲಿ ಅರ್ಧ ಕಪ್ನಷ್ಟು ಕಡಲೆ ಬೀಜನ ತೊಗೊಂಡಿದ್ದೀನಿ. ಇದನ್ನು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ. ಅಂದರೆ ಕ್ರಿಸ್ಪಿ ಆಗಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಇದಿಷ್ಟು ಕ್ರಿಸ್ಪಿ ಆದ ನಂತರ ತೆಗೆದು ಅದಕ್ಕೆ ಸೇರಿಸ್ತಾ ಇದ್ದೀನಿ. 2 ಮೇನ್ ಇಂಗ್ರೀಡಿಯೆಂಟ್ ನಾನು ಉಪಯೋಗಿಸ್ತಾ ಇರೋದು. ನೋಡಿ, ಇದು ಫ್ರೈ ಮಾಡಿ ತೆಗೆದ ನಂತರ ನಾನು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ನಾವು ಕರಿಬೇವು ಸೊಪ್ಪನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಅದು ಎಣ್ಣೆ ಜಾಸ್ತಿ ಬಿಸಿ ಇದ್ದರೆ ಜಾಸ್ತಿ ಸಿಡಿಯತ್ತೆ ಅಂತೇಳಿ ಸ್ಟವ್ ಆಫ್ ಮಾಡಿದ ನಂತರ ಎಷ್ಟು ಬಿಸಿ ಇರುತ್ತೋ ಆ ಬಿಸಿಗೆ ಇದು ಫ್ರೈ ಮಾಡಿದರೆ ಸಾಕಾಗತ್ತೆ. ಇವಾಗ ಈ ಕರಿಬೇವು ಸೊಪ್ಪನ್ನು ಫ್ರೈ ಮಾಡಿದ್ದಕ್ಕೆ ಸೇರಿಸ್ಕೊಳ್ಬೇಕು. ಇವಾಗ ಉಪ್ಪೆಲ್ಲ ಸೇರಿಸೋ ಮುಂಚೆ ಒಂದು ಸಲ ಮಿಕ್ಸ್ ಮಾಡಿಕೊಳ್ಳೋಣ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ರುಚಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ನಂತರ ನಾನಿಲ್ಲಿ ಅರ್ಧ ಸ್ಪೂನ್ನಷ್ಟು ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ, ಅರ್ಧ ಸ್ಪೂನ್ನಷ್ಟು ಜೀರಾ ಪೌಡರ್ ಮತ್ತು ಸ್ವಲ್ಪ ಹಿಂಗು ಸೇರಿಸ್ತಾ ಇದ್ದೀನಿ. ಇದರ ನಂತರ ನೀವು ಚಾಟ್ ಮಸಾಲ ಬೇಕಂದರೆ ಸೇರಿಸ್ಕೊಳ್ಳಿ, ಅದು ಆಪ್ಷನಲ್. ಈಗ ಇದೆಲ್ಲ ಹಾಕಿದ ನಂತರ ಒಂದು ಸಲ ಚೆನ್ನಾಗಿ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಸಿಂಪಲ್ ಆಗಿರುವಂಥ ಚನ್ನಾ ದಾಲ್ ನಮ್ಕೀನ್ ರೆಡಿ ಆಯಿತು. ಸಾಯಂಕಾಲ ಟೀ ಜೊತೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ನಿಮಗೆ ಸಿಂಪಲ್ ಆಗಿರುವಂಥ ಈ ರೆಸಿಪಿ ಇಷ್ಟ ಆಗಿದ್ದರೆ ಖಂಡಿತ ಒಂದು ಲೈಕ್ ಕೊಡಿ, ಸಾಧ್ಯವಾದಷ್ಟು ಶೇರ್ ಮಾಡಿ. ಮತ್ತು ಹೊಸ ಹೊಸ ರೆಸಿಪಿಗಳನ್ನು ನಾನು ಹಾಕ್ತಾನೆ ಇರ್ತೀನಿ, ಅದಕ್ಕೆ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.